ಮುಂಚೆ ನಂಗೆ ಏನಂದ್ರೂ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಶೇರ್ ಮಾರ್ಕೆಟಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಏನು ಅಂತ ನನಗೆಲ್ಲ ಗೊತ್ತಾಯಿತು. ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ಸನ್ನು ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂದರೆ ಲೈಂಗಿಕ ಸೇವೆಗಳನ್ನು ಕೊಡಬೇಕು ಅನ್ನೋ ಸ್ಫೋಟಕ ವಿಚಾರ ದೇಶದಲ್ಲಿ ಕೋಲಾಹಲ ಕಾರಣ ಆಗಿದೆ. ರಾಜ್ಯದಲ್ಲೂ ಈ ವಿಚಾರ ಎಂಟ್ರಿಯಾಗಿದೆ. ಮಲಯಾಳಂ ಸಿನಿಮಾ ರಂಗದ ಲೈಂಗಿಕ ಹಗರಣ ದೇಶಾದ್ಯಂತ ತೀವ್ರ ಚರ್ಚೆಗೆ ಕಾರಣವಾಗಿರೋ ಹೊತ್ತಲ್ಲೇ ಈಗ ಕರ್ನಾಟಕದ ಸಿನಿಮಾ ರಂಗದಲ್ಲೂ ದೊಡ್ಡ ಬೆಳವಣಿಗೆಯಾಗಿದೆ. ಕನ್ನಡದ ಟಾಪ್ ನಟಿಯರು ರೊಚ್ಚಿಗೆದ್ದಿದ್ದಾರೆ, ಸೈನ್ ಮಾಡಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೂ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ನಟಿ ರಮ್ಯಾ, ಶ್ರುತಿ ಹರಿಹರನ್, ಆಶಿಕಾ ರಂಗನಾಥ್, ಐಂದ್ರಿತಾ ರೇ, ಅಮೃತಾ ಅಯ್ಯಂಗಾರ್, ಪೂಜಾ ಗಾಂಧಿ, ಶಾನ್ವಿ ಶ್ರೀವಾಸ್ತವ, ಚೈತ್ರಾ ಜೆ ಆಚಾರ್, ಧನ್ಯಾ ರಾಮ್ಕುಮಾರ್, ಸಂಯುಕ್ತಾ ಹೆಗ್ಡೆ ಸೇರಿ ಪ್ರಖ್ಯಾತ ನಟಿಯರು ಮೀಟು ತನಿಖೆಗೆ ಆಗ್ರಹಿಸಿ ಪತ್ರಕ್ಕೆ ಸೈನ್ ಮಾಡಿದ್ದಾರೆ. ನ್ಯಾಯಮೂರ್ತಿ ಹೇಮಾ ಸಮಿತಿ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಮಿಟಿಯನ್ನ ರಚಿಸಿ ಸ್ಯಾಂಡಲ್ವುಡ್ನಲ್ಲೂ ತನಿಖೆ ನಡೆಸಬೇಕು ಅಂತ ಮನವಿ ಮಾಡಲಾಗಿದೆ. ಈ ಸಂಬಂಧ ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಅಥವಾ FIRE ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದೆ. ಈ ಪತ್ರಕ್ಕೆ ಮೇರೆ ಹೇಳಿದ ಟಾಪ್ ನಟಿಯರು ಮಾತ್ರವಲ್ಲದೆ FIRE ಅಧ್ಯಕ್ಷೆ ಕವಿತಾ ಲಂಕೇಶ್, ಕಾರ್ಯದರ್ಶಿ ಚೇತನ್ ಅಹಿಂಸಾ, ನಟ ಸುದೀಪ್, ವಿನಯ್ ರಾಜ್ಕುಮಾರ್, ಪವನ್ ಕುಮಾರ್ ಸೇರಿದ ಹಾಗೆ 153 ಪ್ರಮುಖ ವ್ಯಕ್ತಿಗಳು ಸೈನ್ ಹಾಕಿ ಕಮಿಟಿ ರಚಿಸಿ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಇನ್ನೊಂದು ಕಡೆ ಮಲಯಾಳಂನ ಸ್ಟಾರ್ ನಟ ನಿವಿನ್ ಪೌಲಿ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಈಗ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಈ ಕೇಸ್, ಈ ಸ್ಕ್ಯಾಂಡಲ್. FIR ದಾಖಲಾಗಿದೆ ನಿವಿನ್ ಪೌಲಿ ವಿರುದ್ಧ. ಸೂಪರ್ ಸ್ಟಾರ್ ಈತ ಮಲಯಾಳಂನಲ್ಲಿ. ಕಳೆದ ವರ್ಷ ನವೆಂಬರ್ 1ರಿಂದ ಡಿಸೆಂಬರ್ 15ರ ನಡುವೆ ದುಬೈನಲ್ಲಿ ತನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಯುರೋಪ್ನಲ್ಲಿ ಕೆಲಸ ಕೊಡೋದಾಗಿ ಹೇಳಿ ಬಳಿಕ ಫಿಲ್ಮ್ನಲ್ಲಿ ಆಕ್ಟ್ ಮಾಡೋಕೆ ಚಾನ್ಸ್ ಕೊಡ್ತೀನಿ ಅಂತ ಲೈಂಗಿಕವಾಗಿ ಬಳಸಿಕೊಳ್ಳಲಾಗಿದೆ ಅಂತ ಶ್ರೇಯಾ ಅನ್ನೋರು ದೂರನ್ನ ಕೊಟ್ಟಿದ್ದಾರೆ. ಈ ಆರೋಪಕ್ಕೆ ನಿವಿನ್ ಪೌಲಿ ರಿಯಾಕ್ಟ್ ಮಾಡಿದ್ದು ಇದು ಆಧಾರರಹಿತ ಅಂತ ಕರೆದಿದ್ದಾರೆ. ಜೊತೆಗೆ ಇವೆಲ್ಲ ಮಾನಹಾನಿ ಮಾಡೋ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಇತ್ತ ಕಾಲಿವುಡ್ನಲ್ಲೂ ಕೂಡ ತಮಿಳು ಸಿನಿಮಾ ರಂಗದಲ್ಲೂ ಮೀಟು ಅಭಿಯಾನ ಶುರುವಾಗಿದ್ದು ಇಲ್ಲೂ ಲೈಂಗಿಕ ಕಿರುಕುಳ ಜೋರಾಗಿ ನಡೀತಾ ಇದೆ ಅಂತ ನಟಿ ಪದ್ಮಿನಿ ಹೇಳಿದ್ದಾರೆ. ಅತ್ತ ಟಾಲಿವುಡ್ನಲ್ಲೂ ತೆಲುಗು ಸಿನಿಮಾ ರಂಗದಲ್ಲೂ ಜಸ್ಟಿಸ್ ಹೇಮಾ ಕಮಿಟಿ ಮಾದರಿಯಲ್ಲೇ ಸಮಿತಿ ರಚನೆ ಆಗಬೇಕು ಅನ್ನೋ ಕೂಗು ಅಲ್ಲೂ ಕೂಡ ಕೇಳಿಬಂದಿದೆ. ಈ ಸಲ ದಕ್ಷಿಣ ಭಾರತದಿಂದ ಬಿರುಗಾಳಿ ಮೇಲಕ್ಕೆದ್ದು ಬಿಟ್ಟಿದೆ. ಈ ಸಿನಿಮಾ ರಂಗದಲ್ಲಿ ನಟಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಆರೋಪಗಳ ಈ ಮೀಟು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇದೀಗ ಮಹತ್ವದ ಹಂತಕ್ಕೆ ತಲುಪಿದೆ. ಕೇಸ್ನ ಆರೋಪಿಗಳ ವಿರುದ್ಧ ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ತನಿಖಾಧಿಕಾರಿಗಳು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಇದನ್ನ ಚಾರ್ಜ್ ಶೀಟ್ ಅಂತ ಹೇಳಬೇಕು, ಚಾರ್ಜ್ ಬುಕ್ ಅಂತಿರೋ ನೋಡಿ, ಯಾಕಂದ್ರೆ ಅಷ್ಟು ದಪ್ಪ ಇದೆ ಇದು. ನಿಯರ್ಲಿ 4000 ಪೇಜಸ್, ಹತ್ತತ್ರ 4000 ಪುಟಗಳು. ಇದರ ಹೈಲೈಟ್ಸ್ ನೋಡೋದಾದ್ರೆ ಒಟ್ಟು 17 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 10 ಕಡತಗಳು ಮತ್ತು 7 ಸಂಪುಟಗಳಿವೆ. 8 FSL CSFL ವರದಿಗಳು ಹಾಗೂ 231 ಸಾಕ್ಷ್ಯಗಳು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. 3 ಮುಖ್ಯ ಸಾಕ್ಷಿದಾರರು, ಡಾಕ್ಟರ್ಸ್, RTO ಆಫೀಸರ್ಸ್, 56 ಪೊಲೀಸ್ ಸಿಬ್ಬಂದಿ ಈ ಕೇಸ್ನಲ್ಲಿ ಸಾಕ್ಷಿದಾರರು ಅಂತ ಉಲ್ಲೇಖಿಸಲಾಗಿದೆ ಚಾರ್ಜ್ ಶೀಟ್ನಲ್ಲಿ. ಈ ಹಿಂದೆ ಆರೋಪಿಗಳ ಸಂಖ್ಯೆ ಚೇಂಜ್ ಆಗಬಹುದು, ಪವಿತ್ರ A2, ದರ್ಶನ್ A1 ಆಗಬಹುದು ಅಂತ ಹೇಳಲಾಗಿತ್ತು. ಆದರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಆಗಿಲ್ಲ. FIR ನಲ್ಲಿರೋ ರೀತಿಯಲ್ಲೇ ಚಾರ್ಜ್ ಶೀಟ್ನಲ್ಲೂ ಇದೆ. ಇನ್ನು ಹಲ್ಲೆ ವೇಳೆ ರೇಣುಕಾಸ್ವಾಮಿ ಬೇಡಿಕೊಳ್ಳೋ ಫೋಟೋ ರಿಟ್ರೀವ್ ಆಗಿದೆ. ಆರೋಪಿ ವಿನಯ್ ಮೊಬೈಲ್ನಲ್ಲಿ ಈ ಫೋಟೋ ರಿಟ್ರೀವ್ ಆಗಿದೆ. ಆರೋಪಿ ಅನುಕುಮಾರ್ ಮೊಬೈಲ್ನಿಂದ ಒಂದು ಮಹತ್ವದ ಆಡಿಯೋ ಕೂಡ ಪೊಲೀಸರ ಕೈ ಸೇರಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಕ್ಯಾಪ್ಚರ್ ಮಾಡಿದ್ದ ಹಲವು ಫೋಟೋಸ್ ಹಾಗೂ ಪೊಲೀಸ್ ಲಾಠಿಯ ಮುಂಬದಿ ಪುಡಿಯಾಗಿರೋ ಫೋಟೋಸ್ ಕೂಡ ಸಿಕ್ಕಿದೆ. ಪವಿತ್ರ ಗೌಡ ಮನೆಯಲ್ಲಿ ಸೀಸ್ ಮಾಡಿದ್ದ ಚಪ್ಪಲಿಯ ಫೋಟೋ ಕೂಡ ಆರೋಪ ಪಟ್ಟಿಯಲ್ಲಿದೆ. ಇದರ ಜೊತೆಗೆ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದಿದ್ದ ನಂದೀಶ್, ನಾಗರಾಜ್ ಮತ್ತು ದರ್ಶನ್ ಸ್ಟೋನಿಬ್ರೂಕ್ ಹೋಟೆಲ್ನಿಂದ ಹೊರಬರೋ ಫೋಟೋಸ್, ಶೆಡ್ಗೆ ದರ್ಶನ್ ಎಂಟ್ರಿ ಆಗಿರೋ CC ಕ್ಯಾಮೆರಾ ಸ್ನ್ಯಾಪ್ಶಾಟ್ಸ್ ಚಾರ್ಜ್ ಶೀಟ್ನಲ್ಲಿವೆ. ಅಲ್ಲದೆ ವೈದ್ಯರು ಕೊಟ್ಟಿರೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ 39 ಗಾಯಗಳಿಗೂ ವೈದ್ಯರು ಕೊಟ್ಟಿರೋ ವಿವರವಾದ ಎಕ್ಸ್ಪ್ಲನೇಷನ್ ಅನ್ನು ಕೂಡ ಉಲ್ಲೇಖ ಮಾಡಲಾಗಿದೆ.
ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಪಾತ್ರದ ಬಗ್ಗೆ ನೋಡೋದಾದ್ರೆ, ಕೊಲೆ ಮಾಡೋಕೆ ಮೂಲ ಕಾರಣ ಮತ್ತು ಹಲ್ಲೆ ನಡೆಸುವ ಸ್ಥಳದಲ್ಲಿ ಪವಿತ್ರ ಹಾಜರಿದ್ದಳು, ಮತ್ತೆ ಚಪ್ಪಲಿಯಲ್ಲಿ ಈಕೆ ಹೊಡೆದಿದ್ದಾಳೆ. ಪವಿತ್ರ ಗೌಡ ಕೃತ್ಯ ನಡೆದ ಟೈಮ್ನಲ್ಲಿ ಅಲ್ಲಿರೋದಕ್ಕೆ ಸಾಕ್ಷ್ಯ ಪತ್ತೆಯಾಗಿದೆ. ಸಿಸಿಟಿವಿಯಲ್ಲಿ ಪವಿತ್ರ ಗೌಡ ಕ್ಯಾಪ್ಚರ್ ಆಗಿದ್ದಾರೆ. ಪವಿತ್ರ ಗೌಡ ಮೊಬೈಲ್ ಕೃತ್ಯದ ಸ್ಥಳದಲ್ಲಿ ಆಕ್ಟಿವ್ ಇತ್ತು ಅಂತ ಹೇಳಿದ್ದಾರೆ ಈ ಚಾರ್ಜ್ ಶೀಟ್ ನಲ್ಲಿ. ಜೊತೆಗೆ ದರ್ಶನ್ ಬಗ್ಗೆ ಕೂಡ ಹೇಳಲಾಗಿದೆ. ಕಿಡ್ನಾಪ್ ಮಾಡಿಸಿದ್ದು, ಹಲ್ಲೆ ಮಾಡಿದ್ದು, ಕೊಲೆ ನಂತರ ಮುಚ್ಚಿ ಹಾಕೋಕೆ ಪ್ರಯತ್ನ ಪಟ್ಟಿದ್ದು, ದುಡ್ಡು ಕೊಟ್ಟಿದ್ದು ಎಲ್ಲದರಲ್ಲೂ ದರ್ಶನ್ ಪಾತ್ರ ಇದೆ. ಕೊಲೆ ನಡೆದ ಸ್ಥಳದಲ್ಲಿ ಆತ ಇದ್ದ. ಸಿಸಿಟಿವಿಯಲ್ಲಿ ಆತ ಸರಿಯಾಗಿದ್ದಾನೆ. ಕೊಲೆ ಬಳಿಕ ಸ್ಥಳದಿಂದ ಪರಾರಿಯಾಗಿರೋ ದೃಶ್ಯ ಕಂಡು ಬಂದಿದೆ. ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ರೇಣುಕಾ ಸ್ವಾಮಿಯ ರಕ್ತ ಇರೋದು ಪತ್ತೆಯಾಗಿದೆ. ದರ್ಶನ್ ಹಲ್ಲೆ ಮಾಡಿರೋ ಬಗ್ಗೆ ಮತ್ತು ಕೊಲೆಯಲ್ಲಿ ಭಾಗಿಯಾಗಿದ್ದು ದೃಢ ಅಂತ ಚಾರ್ಜ್ ಶೀಟ್ ನಲ್ಲಿ ಹೇಳಲಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಇದರ ಪರಿಣಾಮ ದರ್ಶನ್ರಿಗೆ ಮುಂದೆ ಜೀವನ ಬಹಳ ಕಷ್ಟ ಆಗೋ ಲೆಕ್ಕಾಚಾರ ಇದೆ. ಈ ಮಹತ್ವದ ಚಾರ್ಜ್ ಶೀಟ್ ಅನ್ನ ಬೆಂಗಳೂರಿನ 24ನೇ ACMM ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಲಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್, ಪ್ರಕರಣದ ತನಿಖೆ ಮುಕ್ತಾಯಗೊಂಡಿದ್ದು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡಲಾಗಿದ್ದು ಕೋರ್ಟ್ನಲ್ಲಿ ಕ್ವಿಕ್ ಆಗಿ ವಿಚಾರಣೆ ನಡೆಸೋಕೆ ಮನವಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಏನೋ ಚಾರ್ಜ್ ಶೀಟ್ ಸಲ್ಲಿಕೆ ಹತ್ರ ಆಗ್ತಿದ್ದ ಹಾಗೆ ಕಳೆದ 2 ದಿನಗಳಿಂದ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಒಂದೇ ಸಮನೆ ಟಿವಿ ಬೇಕು ಅಂತ ಹಠ ಹಿಡಿದು ಕೂತಿದ್ದಾರೆ ಅನ್ನೋ ಮಾಹಿತಿಯನ್ನ ನಿನ್ನೆ ಫುಲ್ ನ್ಯೂಸ್ ನಲ್ಲೂ ಕೂಡ ನೋಡಿದ್ವಿ. ಈಗ ದರ್ಶನ್ ಇರೋ ಸೆಲ್ಗೆ ಟಿವಿಯನ್ನ ಹಾಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹಾಗೆ ದರ್ಶನ್ಗೆ ಕೊಟ್ಟಿದ್ದ ಕೈದಿ ನಂಬರ್ ಇತ್ತೀಚೆಗೆ ಭಾರಿ ಟ್ರೆಂಡ್ ಆಗಿತ್ತು. ಕೆಲ ಫ್ಯಾನ್ಸ್ ತಮ್ಮ ವಾಹನದ ಮೇಲೆ ಸ್ಟಿಕ್ಕರ್ ಅಂಟಿಸಿ ಅಭಿಮಾನವನ್ನ ವ್ಯಕ್ತಪಡಿಸಿದ್ರು. ಅಂತ ಅಭಿಮಾನಿಗಳಿಗೆ RTO ಶಾಕ್ ಕೊಟ್ಟಿದೆ. ವಾಹನದ ಮೇಲೆ ಅನವಶ್ಯಕ ಬರಹಗಳು ಕಂಡು ಬಂದ್ರೆ ಕ್ರಮ ತಗೊಳ್ತೀವಿ, ದಂಡ ಹಾಕ್ತೀವಿ. ಫೇವರೆಟ್ ಆಕ್ಟರ್ಗಳ ಫೋಟೋಗಳನ್ನು ವಾಹನಗಳ ಮೇಲೆ ಹಾಕೋದು ಕಾನೂನು ಬಾಹಿರ. ಮೊದಲೆರಡು ಬಾರಿ ಎಚ್ಚರಿಕೆ ಕೊಡ್ತೀವಿ, 3ನೇ ಬಾರಿನೂ ಅದೇ ತಪ್ಪು ಕಂಡು ಬಂದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೆಚ್ಚುವರಿ ಸಾರಿಗೆ ಆಯುಕ್ತ ಸಿ ಮಲ್ಲಿಕಾರ್ಜುನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೋ ಅಪರಾಧಗಳನ್ನ ಮಾಡೋರ ವಿರುದ್ಧ ಬುಲ್ಡೋಸರ್ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೆಂಡ ಕಾರಿತ್ತು. ಒಬ್ಬ ವ್ಯಕ್ತಿ ಆರೋಪಿಯಾದರೂ ಕೂಡ ಆತನ ಮನೆ ಕೆಡವುದು ತಪ್ಪು ಅಂತ ಹೇಳಿತ್ತು. ಈ ಬಗ್ಗೆ ಇದೀಗ ಉತ್ತರ ಪ್ರದೇಶ ಸರ್ಕಾರ ಇಂದಿನ ಉತ್ತರವನ್ನ ಕೋರ್ಟ್ಗೆ ಕೊಟ್ಟಿದೆ. ಅಫಿಡವಿಟ್ ಅನ್ನ ಕೊಟ್ಟಿದ್ದಾರೆ ಕೋರ್ಟ್ಗೆ. ಇಲ್ಲಪ್ಪ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಾವು ಮನೆ ಹೊಡೆದಿರೋದಲ್ಲ, ಅವ್ರದ್ದು ಮನೆ ಡಾಕ್ಯುಮೆಂಟ್ ಚೆಕ್ ಮಾಡಿದಾಗ ಅಕ್ರಮವಾಗಿ ಕಟ್ಟಿರೋದು ಗೊತ್ತಾಯಿತು, ಒಂಚೂರು ಜಾಗ ಒತ್ತುವರಿ ಆ ಥರದ್ದೆಲ್ಲ ಗೊತ್ತಾಗತ್ತಲ್ಲ. ಆ ಲೆಕ್ಕಾಚಾರದಲ್ಲಿ ಅಕ್ರಮ ಕಟ್ಟಡ ಅನ್ನೋ ಕಾರಣಕ್ಕೋಸ್ಕರ ನಾವು ಕ್ರಮ ತಗೊಂಡಿದ್ದೀವಿ, ಒಂದಕ್ಕೊಂದು ಲಿಂಕ್ ಇಲ್ಲಪ್ಪ ಅಂತ UP ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಸಬ್ಮಿಟ್ ಮಾಡಿದೆ. ಇನ್ನು ತ್ರಿಪುರಾದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಅಲ್ಲಿನ 2 ಬಂಡಾಯ ಗುಂಪುಗಳು ಮತ್ತು ಸರ್ಕಾರದ ನಡುವೆ ಐತಿಹಾಸಿಕ ಒಪ್ಪಂದವಾಗಿದೆ. ಶಸ್ತ್ರಾಸ್ತ್ರಗಳನ್ನ ಬಿಟ್ಟು ಮೇನ್ ಸ್ಟ್ರೀಮ್ಗೆ ಸೇರ್ಕೊಳ್ತೀವಿ ಅಂತ ಬಂಡಾಯ ಗುಂಪುಗಳು ಒಪ್ಪಿಕೊಂಡು ಕೇಂದ್ರ ಮತ್ತು ತ್ರಿಪುರಾ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸೈನ್ ಹಾಕಿವೆ. ಬಂಡಾಯ ಗುಂಪುಗಳಾದ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಆಫ್ ತ್ರಿಪುರಾ ಮತ್ತು ಆಲ್ ತ್ರಿಪುರಾ ಟೈಗರ್ ಫೋರ್ಸ್ ಈ ಡೀಲ್ ಮಾಡಿಕೊಂಡಿದ್ದಾರೆ. ಈ ಮೂಲಕ ಹಲವು ದಶಕಗಳ ಬಳಿಕ ಇದೀಗ ತ್ರಿಪುರಾದಲ್ಲಿ ಒಂದೇ ಒಂದು ಬಂಡಾಯ ಗುಂಪು ಇಲ್ಲದಂತಾಗಿದೆ. ಈ ಬಗ್ಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ರಿಯಾಕ್ಟ್ ಮಾಡಿ, ಇದು ನಮಗೆ ಐತಿಹಾಸಿಕ ದಿನ. ಇವೆರಡು ಬಂಡಾಯ ಗುಂಪುಗಳು ತಮ್ಮ ಶಸ್ತ್ರಾಸ್ತ್ರ ಬದಿಗಿಟ್ಟು ಶಾಂತಿ ಮಾರ್ಗದಲ್ಲಿ ನಡೆಯೋಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಇದರಿಂದಾಗಿ ಸುಮಾರು 4 ಲಕ್ಷಕ್ಕೂ ಅಧಿಕ ಜನ ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವ್ರ ಪೈಕಿ 43,000 ಮಂದಿಯನ್ನ ಅಲ್ಲಿನ ಒಟ್ಟು 163 ರಿಲೀಫ್ ಕ್ಯಾಂಪ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಜೊತೆಗೆ 197 ಮೆಡಿಕಲ್ ಕ್ಯಾಂಪ್ಗಳನ್ನ ಸೆಟಪ್ ಮಾಡಲಾಗಿದೆ. ಪ್ರವಾಹಕ್ಕೆ ಸಿಕ್ಕ ಜನ ತಮಗೆ ಬೇಕಾದ ವಸ್ತುಗಳನ್ನ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿಕೊಂಡು ಅರ್ಧ ದೇಹ ಮುಳುಗೋ ನೀರಿನಲ್ಲಿ ನಡ್ಕೊಂಡು ಹೋಗ್ತಿರೋ ದೃಶ್ಯ ವೈರಲ್ ಆಗಿದೆ. ಪ್ರವಾಹದಿಂದ ಮೃತಪಟ್ಟ ಫ್ಯಾಮಿಲಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅನೌನ್ಸ್ ಮಾಡಿದ್ದಾರೆ. ಅತ್ತ ಟಾಲಿವುಡ್ನ ಸ್ಟಾರ್ ನಟರು ಕೂಡ ಪ್ರವಾಹಕ್ಕೆ ಸಿಕ್ಕೊಂಡವರಿಗೆ ಹಣ ಸಹಾಯ ಮಾಡೋಕೆ ಮುಂದಾಗಿದ್ದಾರೆ. ನಟ ಪ್ರಭಾಸ್, ಚಿರಂಜೀವಿ, ಮಹೇಶ್ ಬಾಬು, ಪವನ್ ಕಲ್ಯಾಣ್, ಅಲ್ಲು ಅರ್ಜುನ್ ಡೊನೇಟ್ ಮಾಡಿದ್ದಾರೆ. ಏನೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟಿಸಿರೋ ಬಹು ನಿರೀಕ್ಷಿತ ಆಕ್ಷನ್ ಥ್ರಿಲ್ಲರ್ ಮಾರ್ಟಿನ್ ಸಿನಿಮಾದ ಡ್ಯುಯೆಟ್ ಸಾಂಗ್ ರಿಲೀಸ್ ಆಗಿದೆ. ಸತ್ಯ ಹೆಗ್ಡೆ ಛಾಯಾಗ್ರಹಣ, AP ಅರ್ಜುನ್ರ ಡೈರೆಕ್ಷನ್ ಹಾಗೂ ಇಮ್ರಾನ್ ಸರ್ದಾರಿಯಾರ ಕೊರಿಯೋಗ್ರಫಿಯಲ್ಲಿ ಈ ಅದ್ಭುತ ಸಾಂಗ್ ನ ಶೂಟ್ ಮಾಡಲಾಗಿದೆ. ಯೂಟ್ಯೂಬ್ನಲ್ಲಿ ನೀವು ಇದನ್ನ ಚೆಕ್ ಮಾಡಬಹುದು. ಕನ್ನಡ ಸೇರಿದಂತೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗಿದೆ. ಇದಕ್ಕೂ ಮುಂಚೆ ಸೆಪ್ಟೆಂಬರ್ 1ಕ್ಕೆ ಚೆನ್ನೈನಲ್ಲಿ ಸಿನಿಮಾ ಟೀಮ್ ಮಹತ್ವದ ಪ್ರೆಸ್ ಮೀಟ್ ಕೂಡ ಮಾಡಿತ್ತು. ಈ ಇವೆಂಟ್ನಲ್ಲಿ ನಟ ಧ್ರುವ ಸರ್ಜಾ, ನಟಿ ವೈಭವಿ ಶಾಂಡಿಲ್ಯ, ನಿರ್ಮಾಪಕ ಉದಯ್ ಮೆಹ್ತಾ, ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಬರೆದಿರೋ ಅರ್ಜುನ್ ಸರ್ಜಾ ಮತ್ತು ಚಿತ್ರದ ಇತರ ಪ್ರಮುಖರು ಕೂಡ ಇದ್ರು. ಈ ಇವೆಂಟ್ನಲ್ಲಿ ಸಾಂಗ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಪ್ರಿವ್ಯೂ ಮಾಡಲಾಗಿತ್ತು. ಜೊತೆಗೆ ಸಿನಿಮಾದ ಜರ್ನಿ ಬಗ್ಗೆ, ಅಕ್ಟೋಬರ್ 11ನೇ ತಾರೀಕು ಸಿನಿಮಾ ರಿಲೀಸ್ ಮಾಡೋದ್ರ ಬಗ್ಗೆ ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನ ಆ ಪ್ರೆಸ್ ಮೀಟ್ ನಲ್ಲಿ ಕೊಡಲಾಗಿತ್ತು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮೋದಿ ಸರ್ಕಾರವನ್ನ ಬೀಳಿಸ್ತೀವಿ ಅಂತ ಹೇಳಿದ್ದಾರೆ, ತೆಗೆದು ಹಾಕ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರ ಮೋದಿ 3.0 ಬಿದ್ದು ಹೋಗುತ್ತೆ ಅಂತ.
ಜಮ್ಮು ಕಾಶ್ಮೀರದ ರ್ಯಾಲಿಯಲ್ಲಿ ಮಾತನಾಡಿದ ರಾಹುಲ್, ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ PM ಮೋದಿಯ ಕಾನ್ಫಿಡೆನ್ಸ್ ಅನ್ನು ನಾವು ಡೌನ್ ಮಾಡಿಬಿಟ್ಟಿದ್ದೀವಿ, ಮಾನಸಿಕವಾಗಿ ಅವರನ್ನು ನಾವು ಮುಗಿಸಿಬಿಟ್ಟಿದ್ದೀವಿ. ಇನ್ನೇನು ಸ್ವಲ್ಪ ಟೈಮ್ ಮಾತ್ರ ಬಾಕಿ ಉಳಿದಿದೆ ಅಷ್ಟೇ. ಆದಷ್ಟು ಬೇಗ ಮೋದಿ ಮತ್ತು ಬಿಜೆಪಿ ಸರ್ಕಾರವನ್ನು ತೆಗೆದು ಹಾಕ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಹೇಗೆ ಅನ್ನೋದನ್ನು ಅವರು ಬಿಡಿಸಿ ಹೇಳಲಿಲ್ಲ. ತೆಲಂಗಾಣದಲ್ಲಿ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಯತ್ನದ ಆರೋಪ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಆಟೋದಲ್ಲಿ ಹೋಗ್ತಾ ಇದ್ದ ಮಹಿಳೆಯೊಬ್ಬರ ಮೇಲೆ ಶೇಖ್ ಮಖದೂಮ್ ಅನ್ನೋ ಆರೋಪಿ ಅತ್ಯಾಚಾರ ಮತ್ತು ಹತ್ಯೆಗೆ ಪ್ರಯತ್ನ ಪಟ್ಟಿದ್ದ ಅನ್ನೋ ಆರೋಪ. ಈಗ ಆಲ್ರೆಡಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಹೀಗಾಗಿ ಘಟನೆಯ ವಿರುದ್ಧ ಪ್ರತಿಭಟಿಸಲಾಗಿದೆ. ಆಸಿಫಾಬಾದ್ನಲ್ಲಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಸುಮಾರು 5,000 ಜನ ಸ್ಟ್ರೈಕ್ ಮಾಡಿದ್ದು ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ 2 ಸಮುದಾಯಗಳ ನಡುವೆ ಸಂಘರ್ಷ ಆಗಿದೆ ಅಂತ ತೆಲಂಗಾಣದ ಮಾಧ್ಯಮಗಳು ವರದಿ ಮಾಡಿವೆ. ಮಹತ್ವದ ಬೆಳವಣಿಗೆಯಲ್ಲಿ ಕುಸ್ತಿಪಟುಗಳಾದ ವಿನೇಶ್ ಫೋಗಟ್ ಮತ್ತು ಬಜರಂಗ್ ಪೂನಿಯಾ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಮುಂದಿನ ತಿಂಗಳು ಹರಿಯಾಣದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡ್ತಾರೆ ಬಹುತೇಕ ಖಚಿತ ಅನ್ನೋ ಮಾಹಿತಿ ಬರ್ತಾ ಇದೆ. ವಿನೇಶ್ ಫೋಗಟ್ ಜೆಜೆಪಿಯ ಅಮರ್ಜಿತ್ ದಂಡಾ ವಿರುದ್ಧ ಜುಲಾನಾ ಕ್ಷೇತ್ರದಿಂದ ಸ್ಪರ್ಧಿಸುವ ಸಾಧ್ಯತೆ ಇದೆ. ಬಜರಂಗ್ ಪೂನಿಯಾ ಸ್ಪರ್ಧೆ ಮಾಡಲಿರೋ ಕ್ಷೇತ್ರದ ಬಗ್ಗೆ ಮಾಹಿತಿ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಈ ಸಂಬಂಧ ಮಾತುಕತೆ ನಡೆಸೋಕೆ ಇಬ್ಬರು ಕುಸ್ತಿಪಟುಗಳು ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಮೀಟ್ ಆಗಿದ್ದಾರೆ. ಅಂದಹಾಗೆ ಬಿಜೆಪಿಯ ಬ್ರಿಜ್ಭೂಷಣ್ ಶರಣ್ ಸಿಂಗ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪದ ಪ್ರತಿಭಟನೆಗಳಲ್ಲಿ ಇವರು ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ರು, ಗಂಭೀರ ಆರೋಪಗಳನ್ನು ಮಾಡಿದ್ರು. ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿರೋ ಜಮ್ಮು ಕಾಶ್ಮೀರದಲ್ಲೀಗ ಹೊಸ ಬೆಳವಣಿಗೆಯಾಗಿದೆ. ಕಾಶ್ಮೀರ ಚುನಾವಣೆಯಲ್ಲಿ ಸ್ಪರ್ಧಿಸಲಿರೋ ಸ್ವತಂತ್ರ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡೋಕೆ ಇದೀಗ ಬ್ಯಾನ್ ಆಗಿರೋ ಜಮಾತೆ ಇಸ್ಲಾಮಿ ಅನ್ನೋ ಪ್ರತ್ಯೇಕತಾವಾದಿ ಸಂಘಟನೆ ರೆಡಿಯಾಗಿದೆ. ಅಂದಹಾಗೆ ಈ ಸಂಘಟನೆ ಅಫಿಷಿಯಲ್ ಆಗಿ ಚುನಾವಣೆಗಳಲ್ಲಿ ಸ್ಪರ್ಧಿಸಕ್ಕಾಗಲ್ಲ. ದೇಶ ವಿರೋಧಿ ಚಟುವಟಿಕೆ ಮತ್ತು ಭಯೋತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರುವ ಆರೋಪದ ಮೇಲೆ ಕೇಂದ್ರ ಇದನ್ನ ಬ್ಯಾನ್ ಮಾಡಿದೆ. ಹಿಮಾಚಲ ಪ್ರದೇಶದಲ್ಲಿ ಮಹತ್ವದ ಮಸೂದೆ ಪಾಸ್ ಮಾಡಲಾಗಿದೆ. ಪಕ್ಷಾಂತರ ಮಾಡಿದ ಶಾಸಕರಿಗೆ ಮುಂದೆ ಪೆನ್ಷನ್ ಕೊಡಲ್ಲ ಅಂತ ಅಲ್ಲಿನ ಸರ್ಕಾರ ಹೇಳಿದೆ. ಸಂವಿಧಾನದ 10ನೇ ಶೆಡ್ಯೂಲ್ನ ಪ್ರಕಾರ ಅನರ್ಹಗೊಂಡ ಶಾಸಕರಿಗೆ ಪೆನ್ಷನ್ ಕೊಡೋಕೆ ಅವಕಾಶ ಇಲ್ಲ. ಹೀಗಾಗಿ ಈ ನಿರ್ಧಾರ ತಗೊಂಡಿದ್ದೀವಿ ಅಂತ ಹೇಳಿದೆ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಸಿಂಗಪುರ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪ್ರಧಾನಿಯಾಗಿ ಇದು ಅವರ 6ನೇ ಸಿಂಗಪುರ್ ಭೇಟಿ. ಇನ್ನು ಬುಧವಾರ ರಾತ್ರಿ ಸಿಂಗಪುರ್ PM ಲಾರೆನ್ಸ್ ವಾಂಗ್ ಮತ್ತು ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸುತ್ತಾರೆ. ಹೂಡಿಕೆ, ಸೆಮಿಕಂಡಕ್ಟರ್, ಟೆಕ್ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದಗಳು ಕೂಡ ಆಗಲಿವೆ. ಇನ್ನು ಮೋದಿಗೆ ಲಾರೆನ್ಸ್ ಖಾಸಗಿ ಔತಣಕೂಟವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. PM ಮೋದಿಯ ಈ ಸಿಂಗಪುರ್ ಭೇಟಿಗೆ ಸಂಬಂಧಪಟ್ಟಂತೆ, ಸಿಂಗಪುರ್ನ ಪವರ್ಗೆ ಸಂಬಂಧಪಟ್ಟಂತೆ, ತಿನ್ನೋಕೆ ಅನ್ನ ಇಲ್ಲದ ರಾಷ್ಟ್ರ ಇವತ್ತು ರಿಚೆಸ್ಟ್ ಕಂಟ್ರಿ ಆಗಿರೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ನೀವು ಅದನ್ನು ಚೆಕ್ ಮಾಡಬಹುದು ಈ ವರದಿಯನ್ನ. ಇನ್ನು ಈ ಬಾರಿಯ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಭಾರತ ಸಾರ್ವಕಾಲಿಕ ಅದ್ಭುತ ಪ್ರದರ್ಶನ ನೀಡಿದೆ. ಒಂದೇ ದಿನ 5 ಪದಕಗಳನ್ನ ಗೆದ್ದುಕೊಂಡಿದೆ. ಈ ಮೂಲಕ ಭಾರತಕ್ಕೆ ಸಿಕ್ಕ ಪದಕಗಳು 20ಕ್ಕೆ ಏರಿಕೆಯಾಗಿವೆ. ಈ ಮೂಲಕ ಟೋಕಿಯೋ ಕ್ರೀಡಾಕೂಟದಲ್ಲಿ ಗೆದ್ದಿದ್ದ 19 ಪದಕಗಳ ದಾಖಲೆಯನ್ನ ಬ್ರೇಕ್ ಮಾಡಿದೆ. ಅಂದಹಾಗೆ ಸೆಪ್ಟೆಂಬರ್ 3ನೇ ತಾರೀಕು ಭಾರತದ ಅಥ್ಲೀಟ್ಸ್ ಜಾವೆಲಿನ್ ಎಸೆತದಲ್ಲಿ 2, ಹೈ ಜಂಪ್ ನಲ್ಲಿ 2 ಹಾಗೂ ಮಹಿಳೆಯರ ಓಟದಲ್ಲಿ 3 ಪದಕವನ್ನು ಗೆದ್ದುಕೊಂಡಿದೆ. ಈ ಮೂಲಕ ಭಾರತದ ಬಳಿ ಈಗ 3 ಚಿನ್ನ, 7 ಬೆಳ್ಳಿ, 10 ಕಂಚು ಬಂದಂತಾಗಿದೆ. ಇನ್ನು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಇನ್ನು 4 ದಿನಗಳು ಬಾಕಿ ಇದ್ದು ಭಾರತ ಇನ್ನಷ್ಟು ಪದಕಗಳನ್ನು ಬಾಚಿಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಕಳೆದ ಕೆಲ ಸೆಷನ್ಗಳಲ್ಲಿ ಫ್ಲಾಟ್ ಟ್ರೆಂಡ್ ನಲ್ಲಿದ್ದ ಭಾರತದ ಷೇರುಪೇಟೆ ಕೆಂಪು ಪಟ್ಟಿಯಲ್ಲಿ ಕಾಣಿಸಿಕೊಳ್ಳೋಕೆ ಶುರು ಮಾಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 203 ಪಾಯಿಂಟ್ಸ್ ಬಿತ್ತು 82,352ಕ್ಕೆ ಹೋಯಿತು. ನಿಫ್ಟಿ 81 ಪಾಯಿಂಟ್ ಡೌನ್ ಆಗಿ 25,198ಕ್ಕೆ ರೀಚ್ ಆಯಿತು. ಜಾಗತಿಕ ಮಾರುಕಟ್ಟೆ ಅಮೆರಿಕದಲ್ಲೇ ಸ್ವಲ್ಪ ಪತನ ಆಗಿದೆ. ವೀಕ್ ಟ್ರೆಂಡ್ ಇತ್ತು ಗ್ಲೋಬಲಿ. ಹೀಗಾಗಿ ಹೆವಿವೇಟ್ ಕಂಪನಿಗಳಾದ ICICI ಬ್ಯಾಂಕ್, ಇನ್ಫೋಸಿಸ್ ಮತ್ತು ಲಾರ್ಸನ್ ಅಂಡ್ ಟ್ಯೂಬ್ರೋ ಸ್ಟಾಕ್ಗಳಲ್ಲಿ ಭಾರಿ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಡೌನ್ ಆಗಿ 83.99 ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 199 ರೂಪಾಯಿ ಡೌನ್ ಆಗಿ 71,295 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 180 ರೂಪಾಯಿ ಕಮ್ಮಿಯಾಗಿ 65,310 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 941 ರೂಪಾಯಿ ಕಮ್ಮಿಯಾಗಿ 81,337 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.